ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇಂದಿನ ಈ ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಹಿಂದೆ ಕಡ್ಡಾಯ ಕನ್ನಡ ಪರೀಕ್ಷೆಯ ಕುರಿತು ನಿಮ್ಮಲ್ಲಿ ಇರುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿಡಿಯೋ ಮೂಲಕ ತಿಳಿಸಿದ್ದೆ. ಸೊ ಆ ವಿಡಿಯೋ ವೀಕ್ಷಿಸಿದ ಹಲವಾರು ಜನರು KEA ಕಡ್ಡಾಯ ಕನ್ನಡ ಪರೀಕ್ಷೆ ಹೇಗೆ ಇರುತ್ತೆ, ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ತೋರಿಸಿ ಅಂಥೇಳಿ ತುಂಬ ಜನ ಕಮೆಂಟ್ ಮೂಲಕ ತಿಳಿಸಿದ್ರಿ. ಹಾಗಾಗಿ ರೀಸೆಂಟಾಗಿ KEA ಅವರು ನಡೆಸಿರುವಂತಹ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಇಂದಿನ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಫ್ರೆಂಡ್ಸ್, ಇನ್ನೊಂದು, ನಿಮ್ಮಲ್ಲಿ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಕುರಿತು ಏನಾದರೂ ಡೌಟ್ಸ್ಗಳಿದ್ದರೆ ನಾನು ಆ ವಿಡಿಯೋನ ಮಾಡಿ ಹಾಕಿದ್ದೀನಿ. ಸೊ ಆ ವಿಡಿಯೋನ ಒಂದು ಸಾರಿ ಚೆಕ್ಔಟ್ ಮಾಡಿ. ಈ ವಿಡಿಯೋ ಕೆಳಗೆ ಆ ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಒಂದು ಸಾರಿ ಹೋಗಿ ಚೆಕ್ಔಟ್ ಮಾಡಿ. ಮತ್ತು ಇನ್ನೊಬ್ಬರು ಕೇಳಿದರು, ಇದು ಎಷ್ಟು ಅಂಕಗಳಿಗೆ ಇರುತ್ತೆ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಅಂತ ಹೇಳಿ ಕೇಳಿದ್ರಿ. ಸೊ ಈ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ 150 ಅಂಕಗಳನ್ನು ಒಳಗೊಂಡಿರ್ತದೆ. ಸೊ ಅದರಲ್ಲಿ ಒಟ್ಟು ಪ್ರಶ್ನೆಗಳು ಎಷ್ಟಿರ್ತಾವಂದ್ರೆ 100 ಪ್ರಶ್ನೆಗಳನ್ನು ಇರ್ತಾವ. ಪ್ರತಿ ಪ್ರಶ್ನೆಗೆ 1.5 ಅಂಕಗಳನ್ನು ಕೊಟ್ಟಿರ್ತಾರೆ. ಸೊ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ನೆಗೆಟಿವ್ ಇರುತ್ತಾ ಅಂತಂದರೆ ಇಲ್ಲ, ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ. ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಋಣಾತ್ಮಕ ಮೌಲ್ಯಮಾಪನ ಅಂದರೆ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. 150 ಒಟ್ಟು ಅಂಕಗಳು. ಇದಕ್ಕೆ 50 ಅಂಕಗಳನ್ನು ನಾವು ಕಂಪಲ್ಸರಿ ಗಳಿಸಿದರೆ ನಾವು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಪಾಸಾದಂತೆಯೇ. ಸೊ ಈ ಡೌಟ್ಸ್ ನಿಮ್ಮಲ್ಲಿ ಇತ್ತು. ಸೊ ಇದನ್ನು ಕ್ಲಿಯರ್ ಮಾಡಿದ್ದೀನಿ. ಒಟ್ಟು 150 ಅಂಕಗಳು. ಪ್ರಶ್ನೆಗಳು 100, ಒಂದು ಪ್ರಶ್ನೆಗೆ 1.5 ಅಂಕಗಳು. ಹಾಗೂ ಇದಕ್ಕೆ ಯಾವುದೇ ರೀತಿ ಋಣಾತ್ಮಕ ಅಂದರೆ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಆ್ಯಂಡ್ ಈ 150 ಅಂಕಗಳಿಗೆ 50 ಮಾರ್ಕ್ಸ್ಗಳನ್ನು ಗಳಿಸಿದ್ರೆ ನಾವು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಎಲಿಜಿಬಲ್ ಆದಂತೆ. ಸೊ ಈ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದೀನಿ. ಹಾಗೂ ಇಂದಿನ ತರಗತಿಯ ಮೊದಲ ಪ್ರಶ್ನೆ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಗುಣಸಂಧಿಗೆ ಉದಾಹರಣೆಯಾದ ಪದ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ದೇವೇಂದ್ರ. ದೇವ ಪ್ಲಸ್ ಇಂದ್ರ ದೇವೇಂದ್ರ ಏಕಾರ ಬರುವುದರಿಂದ ಇದು ಗುಣಸಂಧಿಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ರು ಎಂಬ ವರ್ಣವನ್ನು ಹೊರತುಪಡಿಸಿದಾಗ ಕನ್ನಡ ವರ್ಣಗಳ ಸಂಖ್ಯೆ ಎಷ್ಟು? ಸೊ ರು ಅನ್ನೋದು ಆಲ್ರೆಡಿ ನಮ್ಮ ಕನ್ನಡ ವರ್ಣಮಾಲೆಯಿಂದ ತೆಗೆದುಹಾಕಿದ್ದಾರೆ. ಸೊ ಅದನ್ನು ಹೊರತುಪಡಿಸಿ ಈಗ ಪ್ರೆಸೆಂಟ್ ಇರುವಂತಹ ವರ್ಣಮಾಲೆಗಳ ಸಂಖ್ಯೆ ಎಷ್ಟು ಅಂದರೆ 49. ಪ್ರೆಸೆಂಟ್ ವರ್ಣಮಾಲೆಗಳ ಸಂಖ್ಯೆ 49. ರು ಆಲ್ರೆಡಿ ತೆಗೆದಿದ್ದಾರೆ. ನೆಕ್ಸ್ಟು ಮೂರನೇ ಪ್ರಶ್ನೆ, ಉದ್ದೀಪಿತ ಪದದ ಅರ್ಥ. ಉದ್ದೀಪಿತ ಪದದ ಅರ್ಥ. ಉದ್ದೀಪಿತ ಅಂದರೆ ಪ್ರಚೋದಿತ. ಉದ್ದೀಪಿತ ಅಂದರೆ ಪ್ರಚೋದಿತ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಸುಸಂಗತ ಈ ಪದದ ಅರ್ಥ. ಸುಸಂಗತ ಈ ಪದದ ಅರ್ಥ ಅಂದರೆ ಯೋಗ್ಯವಾದ. ಸುಸಂಗತ ಅಂದರೆ ಯೋಗ್ಯವಾದ. ನೆಕ್ಸ್ಟ್ ಐದನೇ ಪ್ರಶ್ನೆ, ಅರ್ಹ ಪದದ ವಿರುದ್ಧ ಪದ. ಅರ್ಹ ಪದದ ವಿರುದ್ಧ ಪದ. ಅರ್ಹ ಅಂದರೆ ಅನರ್ಹ. ಅರ್ಹ ಪದದ ವಿರುದ್ಧ ಪದ ಏನು ಅಂದರೆ ಅನರ್ಹ. ನೆಕ್ಸ್ಟ್ ಆರನೇ ಪ್ರಶ್ನೆ, ನಾಸ್ತಿಕ ಪದದ ಅರ್ಥ. ನಾಸ್ತಿಕ ಪದದ ಅರ್ಥ. ನಾಸ್ತಿಕ ಅಂದರೆ ದೇವರಲ್ಲಿ ನಂಬಿಕೆ ಇಲ್ಲದವನು. ದೇವರಲ್ಲಿ ನಂಬಿಕೆ ಇಲ್ಲದವನಿಗೆ ನಾಸ್ತಿಕ ಅಂತಾರೆ. ನೆಕ್ಸ್ಟ್ ಪ್ರಶ್ನೆ ಏಳನೇ ಪ್ರಶ್ನೆ, ಚನ್ನಮಲ್ಲಿಕಾರ್ಜುನ ಇದು ಇವರ ವಚನಗಳ ಅಂಕಿತನಾಮ. ಚನ್ನಮಲ್ಲಿಕಾರ್ಜುನ ಇದು ಯಾರ ವಚನಗಳ ಅಂಕಿತನಾಮ ಅಂದರೆ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ ವಚನದ ಅಂಕಿತನಾಮ ಚನ್ನಮಲ್ಲಿಕಾರ್ಜುನ. ನೆಕ್ಸ್ಟು ಎಂಟನೇ ಪ್ರಶ್ನೆ, ಕನ್ನಡದ ಕಣ್ವ ಎಂದು ಇವರನ್ನು ಕರೆಯುತ್ತಾರೆ. ಕನ್ನಡದ ಕಣ್ವ ಎಂದು ಇವರನ್ನು ಕರೆಯುತ್ತಾರೆ. ಸೊ ಕನ್ನಡದ ಕಣ್ವ ಎಂದು BM ಶ್ರೀ ಅವರನ್ನು ಕರೆಯುತ್ತಾರೆ. BM ಶ್ರೀ ಅಂದರೆ BM ಶ್ರೀಕಂಠಯ್ಯನವರು. ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ, ಇವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ. ಇವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಎಂ ಗೋಪಾಲಕೃಷ್ಣ ಅಡಿಗ. UR ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್ ಹಾಗೂ ಚಂದ್ರಶೇಖರ್ ಕಂಬಾರ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಗೋಪಾಲಕೃಷ್ಣ ಅಡಿಗ ಅವರಿಗೆ ಸಿಕ್ಕಿಲ್ಲ. ಹಾಗಾಗಿ ಗುಂಪಿಗೆ ಸೇರದ ಪದ ಯಾವುದು ಅಂದರೆ ಎಂ ಗೋಪಾಲಕೃಷ್ಣ ಅಡಿಗ. ಇನ್ನು 10ನೇ ಪ್ರಶ್ನೆ, ಸ್ಥಾನಪಲ್ಲಟವಾಗಿರುವ ಪದಗಳನ್ನು ಅರ್ಥಪೂರ್ಣ ವಾಕ್ಯವಾಗಿ ಪರಿವರ್ತಿಸಿ.
ಸೊ ಇಲ್ಲೊಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದು ಹಿಂದೆ ಮುಂದೆ ಕೊಟ್ಟಿರ್ತಾರೆ. ಸೊ ಅದನ್ನು ಅರ್ಥಪೂರ್ಣವಾಗಿ ನಾವು ಜೋಡಿಸಿ ಒಂದು ಒಳ್ಳೆ ಸೆಂಟೆನ್ಸನ್ನು ಮಾಡಬೇಕು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 QPRS. ಕ್ಯೂ ಅಂದರೆ ಮುಂಜಾನೆಯಲ್ಲಿ ಮಂಜಿನ ಹನಿ ಮೂಡಿದೆ, ಇದು ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಪ್ರಶ್ನೆ 11ನೇ ಪ್ರಶ್ನೆ, ಅಕರ್ಮಕ ಧಾತುವಿಗೆ ಉದಾಹರಣೆ. ಅಕರ್ಮಕ ಧಾತುವಿಗೆ ಉದಾಹರಣೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಲಗು ಅನ್ನೋದು ಅಕರ್ಮಕ ಧಾತುವಿಗೆ ಉದಾಹರಣೆ. ಅಕರ್ಮಕ ಅಂದರೆ ಏನನ್ನು ಅಂದಾಗ ಅಲ್ಲಿ ಪ್ರಶ್ನೆಗೆ ಉತ್ತರ ಸಿಕ್ತು ಅಂದರೆ ಅದನ್ನು ಸಕರ್ಮಕ ಅಂತೀವಿ. ಪ್ರಶ್ನೆಗೆ ಉತ್ತರ ಸಿಗದೇ ಇದ್ದರೆ ಅದನ್ನು ಅಕರ್ಮಕ ಅಂತೀವಿ. ಈಗ ನೆಡು ಅಂದರೆ ಏನನ್ನ ನೆಡಲಿ ಅಂತ ಕೇಳ್ತೀವಿ, ತಿನ್ನು ಅಂದರೆ ಏನನ್ನ ತಿನ್ನಲಿ ಅಂತ ಕೇಳ್ತೀವಿ, ತೊಡು ಅಂದರೆ ಏನನ್ನ ತೊಡಲಿ ಅಂತ ಹೇಳಿ ಕೇಳ್ತೀವಿ. ಸೊ ಈ ರೀತಿ ಈ ಏನನ್ನು ಅಂದಾಗ ಉತ್ತರ ಸಿಕ್ತು ಅಂದರೆ ಅದನ್ನು ಸಕರ್ಮಕ ಅಂತ ಕರಿತೀವಿ. ಏನನ್ನು ಅಂಥೇಳಿ ಪ್ರಶ್ನೆ ಹಾಕಿದಾಗ ಅಲ್ಲಿ ಉತ್ತರ ಸಿಗಲಿಲ್ಲ, ಈಗ ಫಾರ್ ಎಕ್ಸಾಂಪಲ್ ಮಲಗು ಅಂದರೆ ಏನನ್ನ ಮಲಗಲಿ ಅಂದರೆ ಆ ಸೆಂಟೆನ್ಸ್ ಸರಿಯಾದ ಅರ್ಥ ಕೊಡಲ್ಲ. ಹಾಗಾಗಿ ಏನನ್ನ ಅಂತ ಪ್ರಶ್ನೆ ಮಾಡಿದಾಗ ಉತ್ತರ ಸಿಕ್ತು ಅಂದರೆ ಅದನ್ನು ಸಕರ್ಮಕ ಧಾತು ಅಂಥೇಳಿ ಕರಿತೀವಿ. ಏನನ್ನ ಅಂದಾಗ ಅಲ್ಲಿ ಉತ್ತರ ಸಿಗಲಿಲ್ಲ, ಅದಕ್ಕೆ ಉತ್ತರ ಪರ್ಫೆಕ್ಟಾಗಿ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಅಕರ್ಮಕ ಧಾತು ಅಂಥೇಳಿ ಕರಿತೀವಿ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಲಗು. ನೆಕ್ಸ್ಟ್ 12ನೇ ಪ್ರಶ್ನೆ, ಊಟ ಎಂಬ ಶಬ್ದಕ್ಕೆ ಚತುರ್ಥಿ ವಿಭಕ್ತಿಯಲ್ಲಿ ಸೇರುವ ಪ್ರತ್ಯಯ. ಊಟ ಎಂಬ ಶಬ್ದಕ್ಕೆ ಚತುರ್ಥಿ ವಿಭಕ್ತಿಯಲ್ಲಿ ಸೇರುವ ಪ್ರತ್ಯಯ. ಸೊ ಊಟಕ್ಕೆ ಅನ್ನೋದು ಸರಿಯಾದ ಉತ್ತರ. ಊಟ, ಊಟಕ್ಕೆ. ಸೊ ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಸೇರುವಂತಹ ಪ್ರತ್ಯಯ. ನೆಕ್ಸ್ಟ್ 13ನೇ ಪ್ರಶ್ನೆ, ಬರೆಯುತ್ತಾನೆ ಈ ಪದದಲ್ಲಿರುವ ಧಾತು. ಬರೆಯುತ್ತಾನೆ ಈ ಪದದಲ್ಲಿರುವ ಧಾತು ಯಾವುದು ಅಂದರೆ ಬರೆ. ಬರೆ ಅನ್ನೋದು ಧಾತು. ನೆಕ್ಸ್ಟು 14ನೇ ಪ್ರಶ್ನೆ, ಅ ಪಟ್ಟಿಯಲ್ಲಿನ ವಿಭಕ್ತಿಗಳೊಂದಿಗೆ ಬ ಪಟ್ಟಿಯಲ್ಲಿನ ಕಾರಕಾರ್ಥಗಳನ್ನು ಹೊಂದಿಸಿರಿ ಅಂತ ಹೇಳ್ಕೊಟ್ಟಾರ. ಪ್ರಥಮ, ತೃತೀಯ, ಚತುರ್ಥಿ, ಪಂಚಮಿ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಎಗೆ 3. ಪ್ರಥಮ ಅಂದರೆ ಕರ್ತರ್ಥ, ತೃತೀಯ ಅಂದರೆ ಕರಣಾರ್ಥ, ಚತುರ್ಥಿ ಅಂದರೆ ಸಂಪ್ರದಾಯ, ಪಂಚಮಿ ಅಂದರೆ ಆಪಾದನ. ಸೊ ನೆಕ್ಸ್ಟು 15ನೇ ಪ್ರಶ್ನೆ, ಅವನು ಚೆನ್ನಾಗಿ ಬರೆದನು ಇಲ್ಲಿರುವ ಕಾಲಸೂಚಕ ಪ್ರತ್ಯಯ ಯಾವುದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ದ ಅನ್ನೋದು ಕಾಲಸೂಚಕ ಪ್ರತ್ಯಯವಾಗಿದೆ. ನೆಕ್ಸ್ಟು 16ನೇ ಪ್ರಶ್ನೆ, ಆಧಾರ ಪದದ ವಿರುದ್ಧ ಪದ. ಆಧಾರ ಪದದ ವಿರುದ್ಧ ಪದ ಯಾವುದು ಅಂದರೆ ಆಧಾರ, ನಿರಾಧಾರ. ನೆಕ್ಸ್ಟ್ ಪ್ರಶ್ನೆ 7ನೇ ಪ್ರಶ್ನೆ, ಕುಟಾರ ಪದದ ತದ್ಭವ ರೂಪ. ಕುಟಾರ ಪದದ ತದ್ಭವ ರೂಪ. ಕುಟಾರ ಅಂದರೆ ಕೊಡಲಿ. ಕುಟಾರ ಅಂದರೆ ಕೊಡಲಿ. ನೆಕ್ಸ್ಟು 18ನೇ ಪ್ರಶ್ನೆ, ಒಂದು ಪದಕ್ಕೆ ಸಮಾನಾರ್ಥಕ ಪದವನ್ನು ಸೂಚಿಸಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಆವರಣ ಚಿಹ್ನೆ. ಒಂದು ಪದಕ್ಕೆ ಸಮಾನಾರ್ಥಕ ಪದವನ್ನು ಸೂಚಿಸಿ ಬರೆಯುವಾಗ ನಾವು ಬ್ರೆಕೆಟ್ ಹಾಕಿ ಅದರದ್ದು ಇನ್ನೊಂದು ಪದ ಅಥವಾ ಅದರ ಅರ್ಥವನ್ನು ನಾವು ಬರಿತಾ ಹೋಗ್ತೀವಿ. ಹಾಗಾಗಿ ಆವರಣ ಚಿಹ್ನೆ ಅನ್ನೋದು ಇದಕ್ಕೆ ಸರಿಯಾದ ಉತ್ತರವಾಗಿದೆ. 19ನೇ ಪ್ರಶ್ನೆ, ಇಸವಾಸ ಪದದ ಗ್ರಾಂಥಿಕ ರೂಪ. ಇಸವಾಸ ಪದದ ಗ್ರಾಂಥಿಕ ರೂಪ. ಇಸವಾಸ ಅಂದರೆ ವಿಶ್ವಾಸ. ಇಸವಾಸ ಅಂದರೆ ವಿಶ್ವಾಸ. ನೆಕ್ಸ್ಟ್ 20ನೇ ಪ್ರಶ್ನೆ, ಗಾದೆ ಮಾತನ್ನು ಪೂರ್ಣಗೊಳಿಸಿ. ದೂರದ ಬೆಟ್ಟ ಡ್ಯಾಶ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಕಣ್ಣಿಗೆ ನುಣ್ಣನೆ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣನೆ ಅಥವಾ ನುಣ್ಣಗೆ. 21ನೇ ಪ್ರಶ್ನೆ, ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ. ಈ ಗಾದೆ ಮಾತಿನ ಅರ್ಥ. ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ. ಈ ಗಾದೆ ಮಾತಿನ ಅರ್ಥ ಏನು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಜಿಪುಣತನ. ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ ಅಂದರೆ ಜಿಪುಣತನ. ನೆಕ್ಸ್ಟು 22ನೇ ಪ್ರಶ್ನೆ, ಕರ್ಚಿಪ್ ಈ ಪದದ ಕನ್ನಡ ರೂಪ. ಕರ್ಚಿಪ್ ಈ ಪದದ ಕನ್ನಡ ರೂಪ. ಕರ್ಚಿಪ್ ಅಂದರೆ ಕನ್ನಡದಲ್ಲಿ ಕರವಸ್ತ್ರ ಅಂಥೇಳಿ ಕರಿತೀವಿ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕರ್ಚಿಪ್, ಕರವಸ್ತ್ರ. ನೆಕ್ಸ್ಟ್ 23ನೇ ಪ್ರಶ್ನೆ, ಯೂನಿವರ್ಸಿಟಿ ಈ ಪದದ ಕನ್ನಡ ರೂಪ. ಯೂನಿವರ್ಸಿಟಿ ಈ ಪದದ ಕನ್ನಡ ರೂಪ. ಇದಕ್ಕೆ ಸರಿಯಾದ ಉತ್ತರ ವಿಶ್ವವಿದ್ಯಾಲಯ. ಯೂನಿವರ್ಸಿಟಿ ಅಂದರೆ ವಿಶ್ವವಿದ್ಯಾಲಯ.
ನೆಕ್ಸ್ಟು 24ನೇ ಪ್ರಶ್ನೆ, ಅವನು ನಾಳೆ ಬೆಂಗಳೂರಿಗೆ ಹೋಗುವನು. ಇಲ್ಲಿ ಅಡಿಗೆರೆ ಎಳೆದ ಸರ್ವನಾಮ ಪದವನ್ನು ಗುರುತಿಸಿ. ಸೊ ಇಲ್ಲಿ ಅವನು ಅನ್ನೋದು ಪದಕ್ಕೆ ಅಡಿಗೆರೆ ಅಂದರೆ ಅಡ್ಡಗೆರೆಯನ್ನು ಎಳೆದಿದ್ದಾರೆ. ಸೊ ಅದರ ಸರ್ವನಾಮವನ್ನು ಗುರುತಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಥಮ ಪುರುಷ. ನೆಕ್ಸ್ಟು 25ನೇ ಪ್ರಶ್ನೆ, ಅಂಗಳ ಪದದ ತತ್ಸಮ ರೂಪ ಯಾವುದು? ಅಂಗಳ ಪದದ ತತ್ಸಮ ರೂಪ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಅಂಕಣ. ಅಂಗಳ, ಅಂಕಣ. ನೆಕ್ಸ್ಟ್ ಪ್ರಶ್ನೆ 26ನೇ ಪ್ರಶ್ನೆ, ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆ. ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆ ಪದಕ್ಕೆ ಸಮಾನಾರ್ಥಕ ರೂಪ ಡ್ಯಾಶ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ವ್ಯರ್ಥ. ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆ ಅಂದರೆ ನಾವು ಮಾಡಿರುವಂಥ ಯಾವುದೇ ಕೆಲಸ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂಗಾಯಿತು ಅಂಥೇಳಿ ನಾವು ಹೇಳ್ತೀವಿ ಆಡು ಭಾಷೆಯಲ್ಲಿ ಮಾತಾಡುವಾಗ. ಸೊ ಅದರ ಅರ್ಥವೇನು ಅಂದರೆ ನಾವು ಶ್ರಮ ಹಾಕಿರುವಂತಹ ಎಲ್ಲ ಕೆಲಸ ವ್ಯರ್ಥವಾಗಿ ಹೋಯಿತು ಅನ್ನೋದು ಈ ಪದಕ್ಕೆ ಸಮಾನಾರ್ಥಕ ರೂಪವನ್ನು ಕಲ್ಪಿಸಿಕೊಟ್ಟಂಗಾಗುತ್ತೆ. ಸೊ ನೆಕ್ಸ್ಟು 27ನೇ ಪ್ರಶ್ನೆ, ಕನ್ನಡದಲ್ಲಿ ದೊರೆತಿರುವ ಮೊದಲ ಕಾವ್ಯವೆಂದು ಈ ಕೃತಿಯನ್ನು ಪರಿಗಣಿಸಲಾಗಿದೆ. ಕನ್ನಡದಲ್ಲಿ ದೊರೆತಿರುವ ಮೊದಲ ಕಾವ್ಯವೆಂದು ಈ ಕೃತಿಯನ್ನು ಪರಿಗಣಿಸಲಾಗಿದೆ. ಕವಿರಾಜ ಮಾರ್ಗ, ಆದಿಪುರಾಣ, ಸಾಹಸ ಭೀಮ ವಿಜಯ, ಶಬ್ದಮಣಿ, ದರ್ಪಣ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಆದಿಪುರಾಣ. ಕನ್ನಡದಲ್ಲಿ ದೊರೆತಿರುವ ಮೊದಲ ಕಾವ್ಯವೆಂದು ಆದಿಪುರಾಣ ಎಂಬ ಕೃತಿಯನ್ನು ನಾವು ಗುರುತಿಸಬಹುದು. ಸೊ ಕನ್ನಡದಲ್ಲಿ ದೊರೆತಿರುವ ಮೊದಲ ಕಾವ್ಯ ಯಾವುದು ಅಂದರೆ ಆದಿಪುರಾಣ, ಮತ್ತು ಕನ್ನಡದಲ್ಲಿ ದೊರೆತಿರುವ ಮೊದಲ ಕೃತಿ ಯಾವುದು ಅಂದರೆ ಕವಿರಾಜ ಮಾರ್ಗ. ಕನ್ನಡದಲ್ಲಿ ದೊರೆತಿರುವ ಮೊದಲ ಕೃತಿ ಅಂಥೇಳಿ ಕೊಟ್ಟರೆ ಕವಿರಾಜ ಮಾರ್ಗ ಅಂಥೇಳಿ ಹಾಕಬೇಕು, ಕಾವ್ಯ ಅಂಥೇಳಿ ಕೊಟ್ಟರೆ ಆದಿಪುರಾಣ ಅಂಥೇಳಿ ಹಾಕಬೇಕು. ಸೊ ನೆಕ್ಸ್ಟ್ ಪ್ರಶ್ನೆ 28ನೇ ಪ್ರಶ್ನೆ, ಅಕರ್ಮಕ ಧಾತುವಿಗೆ ಉದಾಹರಣೆಯಾದ ಪದ. ಅಕರ್ಮಕ ಧಾತುವಿಗೆ ಉದಾಹರಣೆಯಾದ ಪದ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಓಡು. ಆಪ್ಷನ್ 2 ಓಡು. ಅಕರ್ಮಕ ಧಾತುವಿಗೆ ಉದಾಹರಣೆಯಾದ ಪದ ಓಡು. ನೆಕ್ಸ್ಟ್ 29ನೇ ಪ್ರಶ್ನೆ, ಸೊಗಸಾಗಿ ಎನ್ನುವುದು ಡ್ಯಾಶ್ ಅವ್ಯಯ. ಸೊಗಸಾಗಿ ಎನ್ನುವುದು ಡ್ಯಾಶ್ ಅವ್ಯಯ. ಸೊ ಸೊಗಸಾಗಿ ಅನ್ನುವುದು ಸಾಮಾನ್ಯ ಅವ್ಯಯ. ಸೊಗಸಾಗಿ, ಚೆನ್ನಾಗಿ, ಸುಮ್ಮನೆ, ಮೆಲ್ಲಗೆ ಇವೆಲ್ಲವೂ ಕೂಡ ಸಾಮಾನ್ಯ ಅವ್ಯಯಗಳು. ನೆಕ್ಸ್ಟು 30ನೇ ಪ್ರಶ್ನೆ, ಇಲ್ಲಿರುವ ಅನ್ವರ್ತಕ ಪದ ಯಾವುದು? ಇಲ್ಲಿರುವ ಅನ್ವರ್ತಕ ಪದ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ವಿಜ್ಞಾನಿ. ಇಲ್ಲಿರುವ ಅನ್ವರ್ತಕ ಪದ ಯಾವುದು ಅಂದರೆ ವಿಜ್ಞಾನಿ. ಸೀತೆ ಇದು ಇಟ್ಟ ಹೆಸರು ಆಗಿದೆ, ಹಾಗಾಗಿ ಇದನ್ನು ನಾವು ಏನಂತ ಕರಿತೀವಿ? ಅಂಕಿತ ನಾಮ ಅಂಥೇಳಿ ಕರಿತೀವಿ. ನದಿ ಅನ್ನೋದು ರೂಢಿಯಿಂದ ಬಂದ ಪದವಾಗಿದೆ, ಹಾಗಾಗಿ ನದಿ ಅನ್ನೋದನ್ನು ನಾವು ರೂಢನಾಮ ಅಂಥೇಳಿ ಕರಿತೀವಿ. ಸೀತೆ ಅನ್ನೋದು ಇಟ್ಟ ಹೆಸರು, ಅಂಕಿತ ನಾಮ ಅಂಥೇಳಿ ಕರಿತೀವಿ. ಅವನು ಅನ್ನೋದು ಇದು ಸರ್ವನಾಮಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ 31ನೇ ಪ್ರಶ್ನೆ, ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ. ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ. ಸೊ ಇಲ್ಲಿ ನೀನು, ತಾನು, ನಾನು, ಅವನು ಅಂತ ಹೇಳಿದೆ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ತಾನು. ತಾನು, ತನ್ನದು ಅನ್ನುವಂಥದ್ದು ಇವೆಲ್ಲವೂ ಆತ್ಮಾರ್ಥಕ ಸರ್ವನಾಮವಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಸೊ 32ನೇ ಪ್ರಶ್ನೆ, ಸಪ್ತಮಿ ವಿಭಕ್ತಿ ಕಾರಕಾರ್ಥ ಯಾವುದು? ಸಪ್ತಮಿ ವಿಭಕ್ತಿ ಕಾರಕಾರ್ಥ ಯಾವುದು? ಸೊ ಸಪ್ತಮಿ ವಿಭಕ್ತಿ ಕಾರಕಾರ್ಥಕ ಯಾವುದು ಅಂದರೆ ಅಧಿಕರಣ. ಅಧಿಕರಣ ಅನ್ನೋದು ಸಪ್ತಮಿ ವಿಭಕ್ತಿ ಕಾರಕಾರ್ಥವಾಗಿದೆ. ನೆಕ್ಸ್ಟು 33ನೇ ಪ್ರಶ್ನೆ, ಪೂರ್ವಪದ ಸಂಖ್ಯಾವಾಚಕವು ಉತ್ತರ ಪದವು ನಾಮಪದಗಳೊಡನೆ ಕೂಡಿ ಆಗುವ ಸಮಾಸ ಇದಾಗಿದೆ. ಪೂರ್ವಪದ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದ ನಾಮಪದದೊಂದಿಗೆ ಕೂಡಿ ಆಗುವಂತಹ ಸಮಾಸ ಯಾವುದು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ದ್ವಿಗು ಸಮಾಸ. ದ್ವಿಗು ಸಮಾಸ ಪೂರ್ವಪದದಲ್ಲಿ ಸಂಖ್ಯಾವಾಚಕವನ್ನು ಹೊಂದಿರುತ್ತದೆ. ನೆಕ್ಸ್ಟು 34ನೇ ಪ್ರಶ್ನೆ, ಹೆಜ್ಜೇನು ಪದದಲ್ಲಿ ಆಗಿರುವ ಸಮಾಸ ಯಾವುದು? ಹೆಜ್ಜೇನು ಪದದಲ್ಲಿ ಆಗಿರುವ ಸಮಾಸ ಯಾವುದು? ತತ್ಪುರುಷ, ಗಮಕ, ಕರ್ಮಧಾರೆ, ಕ್ರಿಯಾ ಸಮಾಸ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಕರ್ಮಧಾರೆಯ ಸಮಾಸ. ಹಿರಿದಾದ ಪ್ಲಸ್ ಜೇನು ಹೆಜ್ಜೇನು ಅಂಥೇಳಿ ನಾವು ಇದನ್ನು ಬಿಡಿಸ್ತೀವಿ. ಹಿರಿದಾದ ಅನ್ನೋದು ವಿಶೇಷದಿಂದ ಕೂಡಿದೆ, ಹಾಗಾಗಿ
ವಿಶೇಷ ಮತ್ತು ವಿಶೇಷಣದಿಂದ ಕೂಡಿರುವಂತಹ ಸಮಾಸವನ್ನು ನಾವು ಕರ್ಮಧಾರೆಯ ಸಮಾಸ ಅಂಥೇಳಿ ಕರಿತೀವಿ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹೆಜ್ಜೇನು ಅನ್ನೋದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್, ಸನ್ಮಾನ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಸನ್ಮಾನ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಅನುನಾಸಿಕ ಸಂಧಿ. ಸನ್ಮಾನ ಪದವು ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್ 36ನೇ ಪ್ರಶ್ನೆ, ಸರಿಯಾದ ತತ್ಸಮ ತದ್ಭವ ರೂಪ ಗುರುತಿಸಿ. ಸರಿಯಾದ ತತ್ಸಮ ತದ್ಭವ ರೂಪ ಗುರುತಿಸಿ. ಶರ್ಕರ, ಸಕ್ಕರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶರ್ಕರ, ಸಕ್ಕರೆ. ನೆಕ್ಸ್ಟು 37ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಕನ್ನಡ ಪದವಲ್ಲ? ಇವುಗಳಲ್ಲಿ ಯಾವುದು ಕನ್ನಡ ಪದವಲ್ಲ? ಮನೆ, ನೇಸರ, ಕುಮಾರ, ನೀರು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕುಮಾರ. ಮನೆ, ನೇಸರ, ನೀರು ಇವೆಲ್ಲವೂ ಕನ್ನಡದ ಪದಗಳಾಗಿವೆ. ಕುಮಾರ ಅನ್ನೋದು ಇದು ಕನ್ನಡ ಪದವಲ್ಲ. ಸೊ 38ನೇ ಪ್ರಶ್ನೆ, ಅತ್ಯಾದರ ಎನ್ನುವ ಪದದಲ್ಲಿ ಆಗಿರುವ ಸಂಧಿ ಯಾವುದು? ಅತ್ಯಾದರ ಎನ್ನುವ ಪದದಲ್ಲಿ ಆಗಿರುವ ಸಂಧಿ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಣ್ ಸಂಧಿ. ಎಣ್ ಸಂಧಿ ಗುರುತಿಸ್ಬೇಕು ಅಂದರೆ ಈ ರೀತಿ ಒತ್ತಕ್ಷರ ಬತ್ತು ಅಂದರೆ ಅದನ್ನು ಕಣ್ಮುಚ್ಚಿ ಎಣ್ ಸಂಧಿ ಅಂಥೇಳಿ ನೀವು ಹಾಕ್ಬೋದು. ನೆಕ್ಸ್ಟು 39ನೇ ಪ್ರಶ್ನೆ, ಗುರು ಕೊನೆಯಲ್ಲಿ ಬರಲು ಈ ಗಣವಾಗುತ್ತದೆ. ಗುರು ಕೊನೆಯಲ್ಲಿ ಬರಲು ಈ ಗಣವಾಗುತ್ತದೆ. ಸೊ ಗುರು ಲಘು ಮೂರಿರೆ ಮನಗಣ, ಗುರು ಲಘು ಮೊದಲಲ್ಲಿ ಬರಲು ಭಯಗಣ, ಗುರು ಲಘು ನಡುವಲ್ಲಿ ಬರಲು ಜರಗಣ, ಗುರು ಲಘು ಕೊನೆಯಲ್ಲಿ ಬರಲು ಸತಗಣ ಅಂಥೇಳಿ ನಾನು ಹಿಂದಿನ ಕನ್ನಡ ಗ್ರಾಮರ್ ಹಾಗೂ ಸಾಹಿತ್ಯ ಚರಿತ್ರೆ ವಿಡಿಯೋಗಳಲ್ಲಿ ಹಾಕಿದ್ದೆ. ಸೊ ಗುರು ಕೊನೆಯಲ್ಲಿ ಬರಲು ಯಾವ ಗಣ ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಗಣ. ಗುರು ಕೊನೆಯಲ್ಲಿ ಬಂತಂದರೆ ಅದನ್ನು ಸಗಣ ಅಂಥೇಳಿ ಕರಿತೀವಿ. ಲಘು ಕೊನೆಯಲ್ಲಿ ಬಂತು ಅಂದರೆ ಅದಕ್ಕೆ ತಗಣ ಅಂಥೇಳಿ ಕರಿತೀವಿ. ಸೊ 40ನೇ ಪ್ರಶ್ನೆ, ಭಾತೃ ಪದದ ಸಮಾನಾರ್ಥಕ ಪದ. ಭಾತೃ ಪದದ ಸಮಾನಾರ್ಥಕ ಪದ. ಭಾತೃ ಅಂದರೆ ಸಹೋದರ. ಭಾತೃ ಅಂದರೆ ಸಹೋದರತ್ವ. ಭಾತೃ ಅಂದರೆ ಸಹೋದರತ್ವ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಹೋದರ. ನೆಕ್ಸ್ಟು 41ನೇ ಪ್ರಶ್ನೆ, ನೆನಪಿನ ದೋಣಿಯಲ್ಲಿ ಇದು ಕುವೆಂಪು ಅವರ ಡ್ಯಾಶ್. ನೆನಪಿನ ದೋಣಿಯಲ್ಲಿ ಇದು ಕುವೆಂಪು ಅವರ ಡ್ಯಾಶ್. ಸೊ ನೆನಪಿನ ದೋಣಿಯಲ್ಲಿ ಅನ್ನೋದು ಇದು ಆತ್ಮಕಥೆ. ನೆನಪಿನ ದೋಣಿಯಲ್ಲಿ ಅನ್ನೋದು ಕುವೆಂಪು ಅವರ ಆತ್ಮಕಥೆ ಆಗಿದೆ. ನೆಕ್ಸ್ಟ್ 42ನೇ ಪ್ರಶ್ನೆ, ಒಗ್ಗಟ್ಟು ಎನ್ನುವ ಪದದಲ್ಲಿ ಆಗಿರುವ ಸಮಾಸ ಇದಾಗಿದೆ. ಒಗ್ಗಟ್ಟು ಎನ್ನುವ ಪದದಲ್ಲಿ ಆಗಿರುವ ಸಮಾಸ ಇದಾಗಿದೆ. ಸೊ ಒಗ್ಗಟ್ಟು ಅಂದರೆ ಒಂದು ಪ್ಲಸ್ ಕಟ್ಟು, ಒಗ್ಗಟ್ಟು. ಸೊ ಪೂರ್ವಪದ ಸಂಖ್ಯಾವಾಚಿ ಆಗಿರುವುದರಿಂದ ಇದನ್ನು ನಾವು ದ್ವಿಗು ಸಮಾಸ ಅಂಥೇಳಿ ಕರಿತೀವಿ. ಪೂರ್ವಪದ ಸಂಖ್ಯಾವಾಚವಾಗಿತ್ತು ಅಂದರೆ ಅದನ್ನು ದ್ವಿಗು ಅಂಥೇಳಿ ಕರಿತೀವಿ. ಒಂದು ಪ್ಲಸ್ ಕಟ್ಟು, ಒಗ್ಗಟ್ಟು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ದ್ವಿಗು ಸಮಾಸ. 43ನೇ ಪ್ರಶ್ನೆ, ಹಳೆಗನ್ನಡ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು? ಹಳೆಗನ್ನಡ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಒಳ್. ಹಳೆಗನ್ನಡ ಸಪ್ತಮಿ ವಿಭಕ್ತಿ ಯಾವುದು ಅಂದರೆ ಒಳ್. ಇಲ್ಲಿ ಅತ್ತಣಿಮ್ ಅಂತಿದೆ, ಇದು ಪಂಚಮಿ. ಮ ಅಂತಿದೆ, ಇದು ಪ್ರಥಮ. ಅಮ್ ಅಂತಿದೆ, ಇದು ಯಾವುದೂ ಅಲ್ಲ, ಇದು ಅನುಸ್ವಾರ ಅಮ್. 44ನೇ ಪ್ರಶ್ನೆ, ಓಬಿರಾಯನ ಕಾಲ ಈ ನುಡಿಗಟ್ಟಿನ ಅರ್ಥ. ಓಬಿರಾಯನ ಕಾಲ ಈ ನುಡಿಗಟ್ಟಿನ ಅರ್ಥ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಪ್ರಾಚೀನ ಕಾಲ. ಓಬಿರಾಯನ ಕಾಲದ ಬಗ್ಗೆ ನೀವು ನನಗೆ ಹೇಳಬೇಡ ಅಂತ ಹೇಳ್ತಾರೆ. ಸೊ ಪ್ರಾಚೀನ ಕಾಲ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಕಟ್ಟಳೆ ಈ ಪದದ ಅರ್ಥ. ಕಟ್ಟಳೆ ಈ ಪದದ ಅರ್ಥ ಏನು ಅಂದರೆ ನಿಯಮ. ಕಟ್ಟಳೆ ಅಂದರೆ ನಿಯಮ. ಸೊ 46ನೇ ಪ್ರಶ್ನೆ, ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಡ್ಯಾಶ್. ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವಂತಹ ಲೇಖನ ಚಿಹ್ನೆ ಯಾವುದು ಅಂದರೆ ಅದು ಉದ್ಧರಣ. ಸೊ ನೆಕ್ಸ್ಟ್ ಪ್ರಶ್ನೆ, ಬ್ಯಾನಿ ಈ ಪದದ ಗ್ರಾಂಥಿಕ ರೂಪ. ಬ್ಯಾನಿ ಈ ಪದದ ಗ್ರಾಂಥಿಕ ರೂಪ ಅಂದರೆ ಬೇನೆ. ಬ್ಯಾನಿ ಬೇನೆ. 48ನೇ ಪ್ರಶ್ನೆ, ಆಹಾ ಕಾಮನಬಿಲ್ಲು ಎಷ್ಟು ಸುಂದರವಾಗಿದೆ ಎನ್ನುವುದು ಡ್ಯಾಶ್. ಆಹಾ ಕಾಮನಬಿಲ್ಲು ಎಷ್ಟು ಸುಂದರವಾಗಿದೆ ಎನ್ನುವುದು ಡ್ಯಾಶ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಭಾವಸೂಚಕ ವಾಕ್ಯ. 10ನೇ ಪ್ರಶ್ನೆ,
ದೇಶ ಶಬ್ದಗಳು ಎಂದರೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಚ್ಚ ಕನ್ನಡದವರು. ದೇಶ ಶಬ್ದಗಳು ಅಂದರೆ ಅಚ್ಚ ಕನ್ನಡದವು. ಇದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಯಾಗಿದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೆಂದಾವರೆ. ಕೆಂಪಾದ ಪ್ಲಸ್ ತಾವರೆ ಕೆಂದಾವರೆ. ಸೊ ಕೆಂಪಾದ ಅನ್ನೋದು ವಿಶೇಷಣದಿಂದ ಕೂಡಿರುವುದರಿಂದ ಇದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟು 51ನೇ ಪ್ರಶ್ನೆ. ಇದು ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಚೆನ್ನಾಗಿ. ಆಗಲೇ ಹೇಳಿದೆ ನಾನು, ಚೆನ್ನಾಗಿ, ಸುಮ್ಮನೆ, ಮೆಲ್ಲಗೆ ಇವೆಲ್ಲವೂ ಸಾಮಾನ್ಯ ಅವ್ಯಯಗಳಾಗಿವೆ. 52ನೇ ಪ್ರಶ್ನೆ. ಮರಳಿ ಮಣ್ಣಿಗೆ ಇದು ಇವರ ಕೃತಿ. ಯಾರ ಕೃತಿ ಅಂದರೆ ಶಿವರಾಮ್ ಕಾರಂತ್ ಅವರ ಕೃತಿ ಯಾವುದು ಅಂದರೆ ಮರಳಿ ಮಣ್ಣಿಗೆ. ನೆಕ್ಸ್ಟ್ 53ನೇ ಪ್ರಶ್ನೆ. ಸುಪರ್ದಿ ಈ ಪದದ ಅರ್ಥ. ಸುಪರ್ದಿ ಅಂದರೆ ವಶ. ನೆಕ್ಸ್ಟು 54ನೇ ಪ್ರಶ್ನೆ. ಕೆಳಗಿನ ಅನ್ಯದೇಶ ಪದಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಅಂದರೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅರ್ಜಿ. ಮೇಜು, ಸಾಬೂನು, ಪಾದ್ರಿ ಒಂದು ಗುಂಪಿಗೆ ಸೇರಿದ್ರೆ ಅರ್ಜಿ ಅನ್ನೋದು ಇದು ಅನ್ಯದೇಶ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅಂದರೆ ಅರ್ಜಿ. ನೆಕ್ಸ್ಟು 55ನೇ ಪ್ರಶ್ನೆ. ದೇವರಿಂದ ಪದವನ್ನು ಬಿಡಿಸಿ ಬರೆಯುವ ಸರಿಯಾದ ರೂಪ ಯಾವುದು ಅಂದರೆ ದೇವರು ಪ್ಲಸ್ ಇಂದ ದೇವರಿಂದ. ನೆಕ್ಸ್ಟ್ 56ನೇ ಪ್ರಶ್ನೆ. ಕರ್ನಾಟಕದಲ್ಲಿ ದೊರೆತಿರುವ ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿದೆ? ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಬ್ರಾಹ್ಮಿ ಲಿಪಿ ಮತ್ತು ಖರೋಷ್ಠಿ ಲಿಪಿಯಲ್ಲಿ ದೊರಕಿವೆ. ನೆಕ್ಸ್ಟು 57ನೇ ಪ್ರಶ್ನೆ. ಸಂಧಿ ಎಂದರೆ ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರೋದಕ್ಕೆ ನಾವು ಸಂಧಿ ಅಂಥೇಳಿ ಕರಿತೀವಿ. ಸೊ ನೆಕ್ಸ್ಟು 58ನೇ ಪ್ರಶ್ನೆ. ಕುಂಬಳ ಪದವು ಡ್ಯಾಶ್. ಕುಂಬಳ ಪದವು ತದ್ಭವ ರೂಪವಾಗಿದೆ. ಕುಂಬಳ ಅನ್ನುವಂಥ ಪದ ತದ್ಭವ ರೂಪವಾಗಿದೆ. 59ನೇ ಪ್ರಶ್ನೆ. ವಿಜಾತಿಯ ಸಂಯುಕ್ತಾಕ್ಷರವನ್ನು ಗುರುತಿಸಿ. ಸೊ ಅಣ್ಣ, ಅಕ್ಕ, ಹುತ್ತ, ವಸ್ತ್ರ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ವಸ್ತ್ರ. ಈ ಅಣ್ಣ, ಅಕ್ಕ, ಹುತ್ತ ಅನ್ನೋದು ಇವು ಸಜಾತಿ ಸಂಯುಕ್ತಾಕ್ಷರಗಳನ್ನು ಹೊಂದಿದ್ರೆ ವಸ್ತ್ರ ಅನ್ನೋದು ಇದು ವಿಜಾತಿ ಸಂಯುಕ್ತಾಕ್ಷರವನ್ನು ಹೊಂದಿದೆ. ನೆಕ್ಸ್ಟ್ 60ನೇ ಪ್ರಶ್ನೆ. ಕಂಠ ಮತ್ತು ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಡ್ಯಾಶ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಂಠೋಷ್ಠ. ಕಂಠ ಮತ್ತು ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಕಂಠೋಷ್ಠ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ 61ನೇ ಪ್ರಶ್ನೆ. 3 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ನಾವು ಪ್ಲುತಸ್ವರ ಅಂಥೇಳಿ ಕರಿತೀವಿ. ಒಂದು ಮಾತ್ರೆ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಋಸ್ವಸ್ವರ ಅಂತೇಳಿ ಕರಿತೀವಿ. 2 ಮಾತ್ರೆ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ದೀರ್ಘಸ್ವರ ಅಂತೇಳಿ ಕರಿತೀವಿ. 3 ಮಾತ್ರೆಗಳ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಪ್ಲುತಸ್ವರ ಅಂಥೇಳಿ ಕರಿತೀವಿ. ಇನ್ನು ಸ್ವರ ಅಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರ ಅಂತೇಳಿ ಕರಿತೀವಿ. ವ್ಯಂಜನ ಅಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ವ್ಯಂಜನ ಅಂಥೇಳಿ ಕರಿತೀವಿ. ಕನ್ನಡದಲ್ಲಿರುವಂತಹ 2 ಯೋಗವಾಹಕಗಳಲ್ಲಿ ಅನುಸ್ವಾರ ಅನ್ನೋದು ವಿಸರ್ಗ ಅನ್ನೋದು ಅಹ. ಇವೆರಡು ಯೋಗವಾಹಕಗಳು ಕನ್ನಡದಲ್ಲಿ ಇರುವಂಥದ್ದು. ಸೊ ನೆಕ್ಸ್ಟ್ ಪ್ರಶ್ನೆ 62ನೇ ಪ್ರಶ್ನೆ. ಯಾವ ಸಾಹಿತ್ಯ ಪ್ರಕಾರವನ್ನು ಪ್ರಥಮ ಸಾಹಿತ್ಯ ಎಂದು ಗುರುತಿಸಲಾಗಿದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜನಪದ ಸಾಹಿತ್ಯ ಇದು ಪ್ರಥಮ ಸಾಹಿತ್ಯ ಎಂದು ಗುರುತಿಸಲಾಗಿದೆ. 63ನೇ ಪ್ರಶ್ನೆ. ಮೈಸೂರಿನಲ್ಲಿ ಓರಿಯೆಂಟ್ ಲೈಬ್ರರಿ ಸ್ಥಾಪನೆಯಾದ ವರ್ಷ.
ಮೈಸೂರಿನಲ್ಲಿ ಓರಿಯೆಂಟ್ ಲೈಬ್ರರಿ ಸ್ಥಾಪನೆಯಾದ ವರ್ಷ ಎಷ್ಟು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 1887ರಲ್ಲಿ. ಸೊ 64ನೇ ಪ್ರಶ್ನೆ, ನಾಮ ಪ್ರಕೃತಿ ಹಾಗೂ ಅನುಕರಣ ಶಬ್ದಗಳ ಮೇಲೆ ಇಸು ಪ್ರತ್ಯಯ ಸೇರಿದಾಗ ಯಾವ ಧಾತು ಉಂಟಾಗುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರತ್ಯಯಾಂತ ಧಾತು. ಪ್ರತ್ಯಯಾಂತ ಧಾತು ಅನ್ನೋದು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ 65ನೇ ಪ್ರಶ್ನೆ, ಕರ್ಮಪದವನ್ನು ಅಪೇಕ್ಷಿಸುವ ಧಾತುಗಳನ್ನು ಏನೆಂದು ಕರೆಯುತ್ತಾರೆ? ಕರ್ಮಪದವನ್ನು ಅಪೇಕ್ಷಿಸುವಂತಹ ಧಾತುಗಳನ್ನು ಏನೆಂದು ಕರೆಯುತ್ತಾರೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಕರ್ಮಕ ಧಾತು. ಕರ್ಮಪದವನ್ನು ಅಪೇಕ್ಷಿಸಿದರೆ ಅದನ್ನು ಸಕರ್ಮಕ ಅಂಥೇಳಿ ಕರಿತೀವಿ. ಕರ್ಮಪದವನ್ನು ಅಪೇಕ್ಷಿಸದ ಧಾತುಗಳನ್ನು ಅಕರ್ಮಕ ಧಾತು ಅಂಥೇಳಿ ಕರಿತೀವಿ. ಸೊ 66ನೇ ಪ್ರಶ್ನೆ, ನಾವು ಪ್ರತಿಜ್ಞೆಗೆ ತಪ್ಪದೆ ನಡೆಯುವೆವು ಈ ವಾಕ್ಯದಲ್ಲಿರುವ ಧಾತುವನ್ನು ಗುರುತಿಸಿ. ನಾವು ಪ್ರತಿಜ್ಞೆಗೆ ತಪ್ಪದೆ ನಡೆಯುವೆವು ಈ ವಾಕ್ಯದಲ್ಲಿರುವಂತಹ ಧಾತು ಯಾವುದು ಅಂದರೆ ನಡೆ ಅನ್ನೋದು ಧಾತು. ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಅಂತ ಹೇಳಿ ಕರಿತೀವಿ. ಸೊ ಕ್ರಿಯಾಪದ ಯಾವುದು ಅಂದರೆ ಇಲ್ಲಿ ನಡೆಯುವುದು. ಹಾಗಾಗಿ ಈ ವಾಕ್ಯದಲ್ಲಿರುವ ಧಾತು ಪದವನ್ನು ಗುರುತಿಸಿ ಅಂದರೆ ನಡೆ ಅನ್ನೋದು ಧಾತು. ನಾಮಪದದ ಮೂಲ ರೂಪವನ್ನು ನಾವು ನಾಮ ಪ್ರಕೃತಿ ಅಂಥೇಳಿ ಕರಿತೀವಿ. ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಅಂಥೇಳಿ ಕರಿತೀವಿ. ಸೊ ನೆಕ್ಸ್ಟ್ ಪ್ರಶ್ನೆ, ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿದಾಗ ಆಗುವ ರೂಪ ಯಾವುದು? ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿದಾಗ ಆಗುವ ರೂಪ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪದ. ಒಂದು ಪದ ಸಿದ್ಧಗೊಳ್ಳುತ್ತದೆ. ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ಒಂದು ಪದವಾಗಿ ಸಿದ್ಧಗೊಳ್ಳುತ್ತದೆ. ನೆಕ್ಸ್ಟ್ 68ನೇ ಪ್ರಶ್ನೆ, ಈ ತರಗತಿಯಲ್ಲಿ 20 ಮಂದಿ ಹುಡುಗರಿದ್ದಾರೆ. ಇವರಲ್ಲಿ ಶಾಮಣ್ಣನು 1ನೇಯವನು. ಗೆರೆ ಎಳೆದಿರುವ ಪದದ ವ್ಯಾಕರಣ ವಿಶೇಷತೆಯನ್ನು ಗುರುತಿಸಿ. ಸೊ 20 ಅನ್ನೋದು ಇದು ಸಂಖ್ಯಾವಾಚಕವಾಗಿದೆ. 20 ಅನ್ನೋದು ಇದು ಸಂಖ್ಯಾವಾಚಕವಾಗಿದೆ. ನೆಕ್ಸ್ಟು 69ನೇ ಪ್ರಶ್ನೆ, ಹಳ್ಳದಲ್ಲಿ ಬಿದ್ದನು, ಹಳ್ಳಕ್ಕೆ ಬಿದ್ದನು ಈ ವಾಕ್ಯದಲ್ಲಿರುವ ವಿಭಕ್ತಿ ಪಲ್ಲಟವನ್ನು ಗುರುತಿಸಿ. ಸೊ ಹಳ್ಳದಲ್ಲಿ ಬಿದ್ದನು, ಹಳ್ಳಕ್ಕೆ ಬಿದ್ದನು. ಸೊ ಹಳ್ಳದಲ್ಲಿ ಬಿದ್ದನು, ಹಳ್ಳಕ್ಕೆ ಬಿದ್ದನು ಈ ವಾಕ್ಯದಲ್ಲಿರುವ ವಿಭಕ್ತಿ ಪಲ್ಲಟವನ್ನು ಗುರುತಿಸಿ ಅಂದರೆ ಸಪ್ತಮಿಯಿಂದ ಚತುರ್ಥಿ. ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು ಅಂದರೆ ಅಲ್ಲಿ. ಸೊ ಹಳ್ಳಕ್ಕೆ ಬಿದ್ದನು, ಹಳ್ಳಕ್ಕೆ ಅನ್ನೋದು ಚತುರ್ಥಿ ವಿಭಕ್ತಿ ಪ್ರತ್ಯಯ. ಹಾಗಾಗಿ ಸಪ್ತಮಿಯಿಂದ ಚತುರ್ಥಿ ಈ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿದೆ. ಸಪ್ತಮಿಯಿಂದ ಚತುರ್ಥಿ. 70ನೇ ಪ್ರಶ್ನೆ, ನಿತ್ಯ ನಪುಸಕ ಲಿಂಗಕ್ಕೆ ಉದಾಹರಣೆಯನ್ನು ಕೊಟ್ಟಿರುವ ಆಯ್ಕೆಗಳಲ್ಲಿ ಗುರುತಿಸಿ. ನಿತ್ಯ ನಪುಸಕ ಲಿಂಗಕ್ಕೆ ಉದಾಹರಣೆಯನ್ನು ಕೊಟ್ಟಿರುವ ಆಯ್ಕೆಗಳಲ್ಲಿ ಗುರುತಿಸಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಮನೆ. ನಿತ್ಯ ನಪುಸಕ ಲಿಂಗಕ್ಕೆ ಉದಾಹರಣೆ ಯಾವುದು ಅಂದರೆ ಮನೆ. ನೆಕ್ಸ್ಟ್ ಪ್ರಶ್ನೆ, ಪ್ರಶ್ನೆ, ಹಚ್ಚೋಣ ಹಣತೆಯ ಕವಿಯುವ ಸುತ್ತಲೂ ಕತ್ತಲೆಯೊಳಗೆ ಪ್ರೀತಿಯ ಮೇಲಿನ ಪದಗಳನ್ನು ಅರ್ಥಪೂರ್ಣ ವಾಕ್ಯವಾಗಿಸುವ ಕ್ರಮ ಯಾವುದು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಡಿ ಅಂದರೆ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಅನ್ನೋದು ಸರಿಯಾದ ಸೆಂಟೆನ್ಸ್ ಆಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ 72ನೇ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಅನುನಾಸಿಕ ಸಂಧಿಗೆ ಉದಾಹರಣೆ ಯಾವುದು? ಈ ಕೆಳಗಿನಗಳಲ್ಲಿ ಅನುನಾಸಿಕ ಸಂಧಿಗೆ ಉದಾಹರಣೆ ಯಾವುದು ಅಂದರೆ ವಾಗ್ಮಯ ಅನ್ನೋದು ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ 73ನೇ ಪ್ರಶ್ನೆ, ನೇಯ್ದ ವಸ್ತ್ರ ಇದು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ನೇಯ್ದ ವಸ್ತ್ರ ಇದು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂದರೆ ಗಮಕ ಸಮಾಸಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ 74ನೇ ಪ್ರಶ್ನೆ, ಸ್ತ್ರೀಯು ಈ ಪದವು ಈ ವಿಭಕ್ತಿಗೆ ಸೇರಿದೆ. ಸಾವಿತ್ರಿಯು ಅಂದಲ್ಲಿ ಊ ಅನ್ನೋಂಥ ವಿಭಕ್ತಿ ಪ್ರತ್ಯಯ ಕಾಣಿಸುತ್ತೆ. ಸೊ ಹಾಗಾಗಿ ಊ ಅನ್ನೋದು ಇದು ಪ್ರಥಮ ವಿಭಕ್ತಿ ಪ್ರತ್ಯಯಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್ 75ನೇ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಅಂಶಿ ಸಮಾಸಕ್ಕೆ ಉದಾಹರಣೆಯಾದ ಪದ ಯಾವುದು?
ಈ ಕೆಳಗಿನವುಗಳಲ್ಲಿ ಅಂಸಿ ಸಮಾಸಕ್ಕೆ ಉದಾಹರಣೆಯಾದ ಪದ ಯಾವುದು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಕಡೆಗಣ್ಣು. ನೆಕ್ಸ್ಟ್ ಪ್ರಶ್ನೆ 76ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಿರಿ. ಭಾವಸೂಚಕವ್ಯಯ, ಕೃದಂತಾವ್ಯಯ, ತದ್ದಿತಾಂತಾವ್ಯಯ, ಅವಧಾರಣಾರ್ಥಕವ್ಯಯ ಅನ್ನೋದಿದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಈ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿದೆ. ಭಾವಸೂಚಕ ಅವ್ಯಯ ಯಾವುದು ಅಂದರೆ ಅಬ್ಬ ಅನ್ನೋದು ಭಾವಸೂಚಕ ಅವ್ಯಯ. ಕೃದಂತಾವ್ಯಯ ಯಾವುದು ಅಂದರೆ ಇರಲಾಗಿ ಅನ್ನೋದು. ತದ್ದಿತಾಂತಾವ್ಯಯ ಯಾವುದು ಅಂದರೆ ತನಕ. ಅವಧಾರಣಾರ್ಥಕ ಅವ್ಯಯ ಯಾವುದು ಅಂದರೆ ನಾನೇ ಅನ್ನೋದು ಅವಧಾರಣಾರ್ಥಕ ಅವ್ಯಯ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3. ನೆಕ್ಸ್ಟ್ 77ನೇ ಪ್ರಶ್ನೆ, ಅರ್ಥಪೂರ್ಣ ವಾಕ್ಯವನ್ನು ರಚಿಸಿರಿ. ಅರ್ಥಪೂರ್ಣ ವಾಕ್ಯವನ್ನು ರಚಿಸಿರಿ. ಮನಸ್ಸು ಸ್ವೇಚ್ಛಾಚಾರಿಯಾಗಿ ಬಂದಂಥ ಸ್ಥಿತಿವಂತನು ಅಲೆಯುವಷ್ಟು ನಾನಲ್ಲ ಅನ್ನೋದು ಹಿಂದೆ ಮುಂದೆ ಕೊಟ್ಟಿದ್ದಾರೆ. ಸೊ ಇದನ್ನು ಒಂದು ಅರ್ಥಪೂರ್ಣ ವಾಕ್ಯವಾಗಿ ಬರೆಯಿರಿ ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಈ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿದೆ. ಮನಸ್ಸು ಬಂದಂಥ ಸ್ವೇಚ್ಛಾಚಾರಿಯಾಗಿ ಅಲೆಯುವಷ್ಟು ಸ್ಥಿತಿವಂತನು ನಾನಲ್ಲ ಅನ್ನೋದು ಈ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ 78ನೇ ಪ್ರಶ್ನೆ, ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ, ಪ್ರಮುಖ ಪದಗಳನ್ನು ಸೂಚಿಸುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ವಾಕ್ಯವೇಷ್ಟನ ಚಿಹ್ನೆಯನ್ನು ಬಳಸಲಾಗುತ್ತದೆ. ಇನ್ನು 79ನೇ ಪ್ರಶ್ನೆ, ಚಣ ಪದದ ತಸ್ತಮ ರೂಪ. ಚಣ ಪದದ ತಸ್ತಮ ರೂಪ ಯಾವುದು ಅಂದರೆ ಕ್ಷಣ. ಚಣ ಕ್ಷಣ. ನೆಕ್ಸ್ಟ್ 80ನೇ ಪ್ರಶ್ನೆ, ಚಳ್ಳೆ ಹಣ್ಣು ತಿನಿಸು ಈ ನುಡಿಗಟ್ಟಿನ ಅರ್ಥ. ಚಳ್ಳೆ ಹಣ್ಣು ತಿನಿಸು ಈ ನುಡಿಗಟ್ಟಿನ ಅರ್ಥ ಏನು ಅಂದರೆ ಮೋಸ ಮಾಡಿ ಹೋಗು. ಚಳ್ಳೆ ಹಣ್ಣು ತಿನಿಸು ಅಂದರೆ ಮೋಸ ಮಾಡಿ ಹೋಗು. ನೆಕ್ಸ್ಟು 81ನೇ ಪ್ರಶ್ನೆ, ಮನ್ಯಾಗಿನ ಈ ಪದದ ಗ್ರಾಂಥಿಕ ರೂಪ. ಮನ್ಯಾಗಿನ ಈ ಪದದ ಗ್ರಾಂಥಿಕ ರೂಪ ಏನು ಅಂದರೆ ಮನೆಯಲ್ಲಿನ. ನೆಕ್ಸ್ಟು 82ನೇ ಪ್ರಶ್ನೆ, ಅಡಿಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ. ಅವರು ದಿನನಿತ್ಯ ಸಂಧ್ಯಾ ವಂದನೆಗಳನ್ನು ಮಾಡುತ್ತಿದ್ದರು. ಇಲ್ಲಿ ಸಂಧ್ಯಾ ವಂದನೆ ಅನ್ನೋದನ್ನು ಅಂಡರ್ಲೈನ್ ಮಾಡಿದ್ದಾರೆ. ಸೊ ಈ ಪದದ ಸರಿಯಾದ ರೂಪ ಯಾವುದು ಅಂದರೆ ಆಪ್ಷನ್ 1 ಸಂಧ್ಯಾ ವಂದನೆಗಳು. ಧ ಅನ್ನೋದು ಮಹಾಪ್ರಾಣ ಆಗಬಾರ್ದು, ಅದು ಅಲ್ಪ ಪ್ರಾಣ ಆಗಿರಬೇಕು. ಸೊ ನೆಕ್ಸ್ಟ್ ಪ್ರಶ್ನೆ 83ನೇ ಪ್ರಶ್ನೆ, ಮದು ಉ ಅತನಿಂ ಯಾವುದು ಅಂದರೆ ಇದು ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಯಾಗಿದೆ. ಇದು ಮ ಅನ್ನೋದು ಹಳೆಗನ್ನಡ ರೂಪ, ಉ ಅನ್ನೋದು ಹೊಸಗನ್ನಡ ರೂಪ, ಅತನಿಂ ಅನ್ನೋದು ಹಳೆಗನ್ನಡ ರೂಪ. ಸೊ ಈ ಅತನಿಂ ಅನ್ನೋದು ಪಂಚಮಿ ವಿಭಕ್ತಿ ಪ್ರತ್ಯಯವಾಗಿದೆ. ಇದರ ಹೊಸಗನ್ನಡ ರೂಪ ವಿಭಕ್ತಿ ಪ್ರತ್ಯಯ ಯಾವುದು ಅಂದರೆ ದೆಸೆಯಿಂದ ಅನ್ನೋದು ಇದಕ್ಕೆ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟು 84ನೇ ಪ್ರಶ್ನೆ, ಗಾದೆ ಪೂರ್ಣಗೊಳಿಸಿ. ಗಾದೆ ಪೂರ್ಣಗೊಳಿಸಿ. ಕಡಿಮೆಯ ಆದರೂ ತೆರುವುದು ತಪ್ಪಲಿಲ್ಲ ಅನ್ನೋದು ಸರಿಯಾದ ಅರ್ಥವನ್ನು ಹೊಂದಿದೆ. ಸೊ ನೆಕ್ಸ್ಟು 85ನೇ ಪ್ರಶ್ನೆ, ಅಡಿಗೆರೆ ಎಳೆದ ಪದದ ವಚನ ಪಲ್ಲಟಕ್ಕೆ ಸರಿಯಾದ ವಚನ ಗುರುತಿಸಿ. ಅಡಿಗೆರೆ ಎಳೆದ ಪದದ ವಚನ ಪಲ್ಲಟಕ್ಕೆ ಸರಿಯಾದ ವಚನ ಗುರುತಿಸಿ. ಶಿಕ್ಷಣ ಎಲ್ಲ ರಂಗದಲ್ಲೂ ಬದಲಾವಣೆ. ಶಿಕ್ಷಣ ಎಲ್ಲ ರಂಗದಲ್ಲಿಯೂ ಬದಲಾವಣೆ. ಸೊ ಇಲ್ಲಿ ಅಡಿಗೆರೆ ಎಳೆದ ಪದ ಯಾವುದು ಅಂದರೆ ಅಂಡರ್ಲೈನ್ ಹಾಕಿರುವಂತಹ ಎಲ್ಲ ರಂಗದಲ್ಲೂ. ಇದರ ವಚನ ಪಲ್ಲಟಕ್ಕೆ ಸರಿಯಾದ ರೂಪ ಯಾವುದು ಅಂದರೆ ಎಲ್ಲ ರಂಗಗಳಲ್ಲಿಯೂ. ಆಪ್ಷನ್ 2 ಸರಿಯಾಗಿದೆ. ಶಿಕ್ಷಣ ಎಲ್ಲ ರಂಗಗಳಲ್ಲಿಯೂ ಬದಲಾವಣೆ ಅನ್ನೋದು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಪ್ರಶ್ನೆ 76ನೇ ಪ್ರಶ್ನೆ, ಗಿಜುಗನ ಗೂಡು ತೊಟ್ಟಲಿನಂತೆ ತೂಗುತ್ತಿದೆ. ಈ ಅಲಂಕಾರದಲ್ಲಿರುವ ಉಪಮಾನ ಪದ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ತೊಟ್ಟಿಲು. ಗಿಜುಗನ ಗೂಡು ತೊಟ್ಟಿಲಿನಂತೆ ತೂಗುತ್ತಿದೆ. ಸೊ ಇಲ್ಲಿ ಗಿಜುಗನ ಗೂಡು ಹಾಗೂ ತೊಟ್ಟಿಲಿಗೆ ಹೋಲಿಕೆ ಮಾಡಿ ಹೇಳ್ತಾ ಇದ್ದೀವಿ, ಹಾಗಾಗಿ ಇದು ಉಪಮಾ ಅಲಂಕಾರ. ಇದರಲ್ಲಿರುವಂತಹ ಉಪಮಾನ ಪದ ಯಾವುದು ಅಂದರೆ ತೊಟ್ಟಿಲು. ಸೊ ನೆಕ್ಸ್ಟು 97ನೇ ಪ್ರಶ್ನೆ, ಈ ಕೆಳಗೆ ಅಡಿಗೆರೆ ಎಳೆದ ಪದ ಯಾವ ಅವ್ಯಯವಾಗಿದೆ? ಸೊ ಭಲೆ ಪಂದ್ಯದಲ್ಲಿ ನಾವೇ ಗೆದ್ದೆವು. ನಾವೇ ಅನ್ನೋದು ಅಂಡರ್ಲೈನ್ ಆಗಿದೆ. ಸೊ ಇದು ಯಾವುದಕ್ಕೆ ಉದಾಹರಣೆಯಾಗಿದೆ ಅಂದರೆ ಅವಧಾರಣಾರ್ಥಕ ಅವ್ಯಯ. ನಾವೇ ಏಕಾರ ಬಂತು ಅಂದರೆ ಅದು ಅವಧಾರಣಾರ್ಥಕ ಅವ್ಯಯಗೆ ಉದಾಹರಣೆಯಾಗಿರುತ್ತದೆ. ನೆಕ್ಸ್ಟು
98ನೇ ಪ್ರಶ್ನೆ, ಮಾಸ್ ಮೀಡಿಯಾ ಪದದ ಕನ್ನಡ ರೂಪ ಡ್ಯಾಶ್. ಮಾಸ್ ಮೀಡಿಯಾ ಪದದ ಕನ್ನಡ ರೂಪ ಡ್ಯಾಶ್. ಸೊ ಮಾಸ್ ಮೀಡಿಯಾ ಅನ್ನೋದು ಇದು ಸಮೂಹ ಮಾಧ್ಯಮಕ್ಕೆ ಉದಾಹರಣೆಯಾಗಿದೆ. ಮಾಸ್ ಮೀಡಿಯಾ ಇದು ಸಮೂಹ ಮಾಧ್ಯಮಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ 99ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಗುಂಪಿಗೆ ಸೇರದ ಪದವಾಗಿದೆ? ಈ ಕೆಳಗಿನವುಗಳಲ್ಲಿ ಯಾವುದು ಗುಂಪಿಗೆ ಸೇರದ ಪದವಾಗಿದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ತನುಜೆ. ತನಯ, ಸುತ, ಸುಪುತ್ರ ಇವೆಲ್ಲವೂ ಮಗನಿಗೆ ಸಂಬಂಧಪಟ್ಟಂತಹ ಪದವಾದರೆ ತನುಜೆ ಅನ್ನೋದು ಇದು ಮಗಳಿಗೆ ಸಂಬಂಧಪಟ್ಟ ಪದವಾಗಿದೆ. ನೆಕ್ಸ್ಟು 100ನೇ ಪ್ರಶ್ನೆ, ಬಿಸಿಲ್ಗುದುರೆ ಪದದ ಅರ್ಥ. ಬಿಸಿಲ್ಗುದುರೆ ಪದದ ಅರ್ಥ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಭ್ರಮೆ. ಬಿಸಿಲ್ಗುದುರೆ ಅಂದರೆ ಭ್ರಮೆ ಎಂದರ್ಥ. ಸೊ ಇದಾಗಿತ್ತು ಇಂದಿನ ತರಗತಿ. ಸೊ ಈ ತರಗತಿ ಖಂಡಿತವಾಗಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂಥೇಳಿ ಭಾವಿಸ್ತಾ ಇದ್ದೀನಿ. ಯಾಕೆಂದರೆ ನೀವೆಲ್ಲರೂ ಇಷ್ಟಪಟ್ಟು ಈ ವಿಡಿಯೋ ಮಾಡೋದಕ್ಕೆ ಹೇಳಿದ್ರಿ. ಹಾಗಾಗಿ ಇದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಆಗಿರೋದ್ರಿಂದ ನಿಮಗೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂಥೇಳಿ ಭಾವಿಸ್ತಾ ಇದ್ದೀನಿ. ಸೊ ನಿಮಗೆಲ್ಲರಿಗೂ ಈ ತರಗತಿ ಸ್ವಲ್ಪನಾದರೂ ಯೂಸ್ ಆದರೆ ನನಗಷ್ಟೇ ಸಾಕು. ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿಯವರೆಗೂ ಈ ವಿಡಿಯೋನ ವೀಕ್ಷಿಸಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.